Guys, namaste. Welcome back to my channel. This is Mr. Prasad / Guru. Do like, share and subscribe my channel for tasty and healthy recipes. So guys, ಇವತ್ತು ನಾನು ತೊಗೊಂಬಂದಿರೋಂಥ ರೆಸಿಪಿ ಬಂದ್ಬಿಟ್ಟು ರಾ ಮ್ಯಾಂಗೋ, ಗ್ರೇಟೆಡ್ ರಾ ಮ್ಯಾಂಗೋ ಅಲ್ಲಿ ಮಾಡ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. ಸ್ವೀಟ್ ಪಿಕಲ್ ಅಂತ ಕೂಡ ನೀವು ಕರಿಬೋದು. ಸೊ ನಾನು ಇದರಲ್ಲಿ 3 ತೋತಾಪುರಿ ಮ್ಯಾಂಗೋನ ತುರಿದಿಟ್ಕೊಂಡಿದ್ದೀನಿ. ನೀವು ಮಿಕ್ಸಿಂಗ್ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್. ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಅರಿಶಿನದ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಸಾಲ್ಟ್ ಸ್ವಲ್ಪ ಕಮ್ಮಿನೇ ಹಾಕೋಣ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಚಿಲ್ಲಿ ಪೌಡರ್ ಸಾಕು. ಸೊ ಇದಕ್ಕೆ ಒಂದೊಳ್ಳೆ ಮಿಕ್ಸನ್ನು ಕೊಡೋಣ. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಮ್ಯಾಂಗೋ ಮಿಕ್ಸ್ ಆಗಿದೆ. ಸೊ ಫೈನಲಿ ಇವಾಗ ಇದಕ್ಕೆ ನಾನು ಕೈ ಹೇಳ್ತಾ ಇದ್ದೀನಿ ಗೈಸ್, ನಾನು 3 ಮ್ಯಾಂಗೋ ತೊಗೊಂಡಿರೋದು. 1 2 3 3 ಇಡೀ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಶುಗರ್. ಸೊ ನಿಮಗೆ ಟೈಮ್ ಇದೆ ಅಂದರೆ ನೀವು ಈ ರೀತಿ ಶುಗರನ್ನು ಹಾಕ್ಕೊಂಡು ಅದು ನೀರು ಬಿಡೋ ತನಕ ಇದರಲ್ಲಿ ಮಿಕ್ಸ್ ಮಾಡಿ ಈ ಮಿಶ್ರಣನ ನೀರು ಒಂದು 15-20 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಅದು ನೀರು ಬಿಡೋಕ್ಕೆ. ಅಲ್ಲಿವರೆಗೂ ನೀವು ಇದನ್ನ ಮಿಕ್ಸ್ ಮಾಡಿ ಇಡ್ಬೋದು. ಸೊ ಯು ಆರ್ ಮೇಕಿಂಗ್ ಇಟ್ ಅನ್ ಹರಿ ಆ್ಯಂಡ್ ಅಷ್ಟು ಟೈಮ್ ಇಲ್ಲ ಅಂದರೆ ನೀವು ಶುಗರ್ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಶುಗರ್ ಪೌಡರ್ನ ಹಾಕಿ ಕೂಡ ನೀವು ಮಿಕ್ಸ್ ಮಾಡಿದ್ರೆ ಒಂದು 10 ನಿಮಿಷನಾರ ಈ ಮಿಶ್ರಣನ ಸಪ್ರೇಟಾಗಿ ತೆಗೆದಿಡಬೇಕು. ಆ್ಯಂಡ್ ಇದು ವೆರಿ ಸಿಂಪಲ್ ಸ್ಟೆಪ್ಸ್ ಗೈಸ್. ಇದು ಮಿಕ್ಸಿಂಗ್ ಪರ್ಫೆಕ್ಟಾಗಿ ಆಯಿತು ಅಂದರೆ ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು ಜಸ್ಟ್ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ತಾ ಹೋಗೋದು ಅಂಟಿಲ್ ನಿಮಗೆ ಒಂದೇಳೆ ಪಾಕ ಬರೋವರೆಗೂ. ಸೊ ಆ ಶುಗರ್ ತೊಗೊಂಡು ನೀವು ಚೆಕ್ ಮಾಡಿದ್ರೆ ಒಂದೇಳೆ ಪಾಕ ಬಂದಿದೆ ಅಂದರೆ ದಿಸ್ ಇಸ್ ಡನ್ ಅಂತ ಹೇಳಿ. ಸೊ ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದಂಥ ರಾ ಮ್ಯಾಂಗೋ ಏನೊಂದು ತೊಕ್ಕು ಮಿಶ್ರಣ ಪಿಕಲ್ ಎಲ್ಲ ಥರನೂ ಯೂಸ್ ಮಾಡ್ಕೋಬೋದು ಅಂತ ನಮ್ಮ ಅಜ್ಜಿಯ ರೆಸಿಪಿ ಏನು ಶೇರ್ ಮಾಡಿದ್ದೆ. ಇದು ಅದರಷ್ಟು ಡಿಫಿಕಲ್ಟ್ ಇಲ್ಲ, ಮಾಡೋದು ಕೂಡ ತುಂಬ ಈಸಿ. ಆ್ಯಂಡ್ ದಿಸ್ ಇಸ್ ಟೈಮ್ ಕನ್ಸ್ಯೂಮಿಂಗ್. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ ದ ಫುಡ್ ಲವರ್ಸ್ ಆರ್ ಗೋನಾ ರಿಯಲಿ ಲವ್ ದಿಸ್. ಆ್ಯಂಡ್ ನನ್ನ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ನ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇನ್ನೂ ಸಕ್ಕರೆ ಸ್ವಲ್ಪ ದಪ್ಪ ಇರೋದ್ರಿಂದ ಆ ಸಕ್ಕರೆ ಪಾಕ ಬಿಡೋವರೆಗೂ ನಾನು ಈ ಮಿಶ್ರಣನ ಸಪ್ರೇಟಾಗಿ ತೆಗೆದಿಡ್ತೀನಿ. ಶುರು ಮಾಡ್ತಾ ಇದ್ದೀವಿ. ಸ್ಟವ್ ಆನ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳಿ. 1-2 ಮಿನಿಟ್ಸ್ ಹೆಂಚು ಬಿಸಿ ಆಗಲಿ. ಸೊ ನೀವು ನೋಡ್ತಾ ಇದ್ದೀರಾ ಇದು ಮಿಶ್ರಣ ಯಾವ ರೀತಿ ಆಗಿದೆ ಅಂತ ಹೇಳಿ. ಯು ಕ್ಯಾನ್ ಸಿ ದಟ್ ಲಿಕ್ವಿಡಿ ಫೀಲ್. ಇದನ್ನ ನಾವು ಈ ಪಾತ್ರೆಗೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಗೈಸ್, ನೀವು ಈ ರೆಸಿಪಿ ಮಾಡಬೇಕಾದ್ರೆ ನಿಮ್ಮ ಬಾಯಲ್ಲಿ ವಿಲ್ ಫೀಲ್ ವಾಟರಿ ಕಲರ್, ದಟ್ ಫ್ರೇಗ್ರೆನ್ಸ್ ವಿಲ್ ಜಸ್ಟ್ ಅಟ್ರಾಕ್ಟ್ ಯು. ಸೊ ಒಂದು ಕೈ ಪಾತ್ರೆ ತೊಗೊಂಡು ಸಿಮ್ಮಲ್ಲೇ ಇಟ್ಟಿರೋದ್ರಿಂದ ಯು ಜಸ್ಟ್ ಗಿವ್ ಇಟ್ ಅ ವೆರಿ ಗುಡ್ ಮಿಕ್ಸ್ ಆ್ಯಂಡ್ ಸ್ಟಿರ್. ಸೊ ನೀವು ಇದನ್ನು ಆಚೆ ಇಟ್ಕೊಂಡ್ರು 20 days 30 daysವರೆಗೂ ನೀವು ಇದನ್ನ ಆಚೆ ಇಟ್ಕೊಂಡು ಯೂಸ್ ಮಾಡ್ಬೋದು. ಫ್ರೀಸರ್ ಇದ್ದರೆ ಯು ಕ್ಯಾನ್ ಗೋ ಫಾರ್ ಮಂತ್ಸ್ ಟುಗೆದರ್. ಇದನ್ನು ಸಿಮ್ಮಲ್ಲೇ ಬೇಯಿಸಬೇಕು ಗೈಸ್. ಆ್ಯಂಡ್ ಈ ಮ್ಯಾಂಗೋ ಈ ಥರ ಡಿಶ್ಗಳನ್ನ ನೀವು ಕುಕ್ ಮಾಡಬೇಕಾದ್ರೆ ನಿಮಗೆ ಒಂದು ಅರೋಮಾ
ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಅಲ್ಲಿ ಅಕ್ಕಪಕ್ಕ ಮನೆಯವ್ರಿಗೂ ಸಹ ಗೊತ್ತಾಗುತ್ತೆ ದೇ ಆರ್ ಮೇಕಿಂಗ್ ಸಮಥಿಂಗ್ ಸ್ಪೆಷಲ್ ಅನ್ನೋದು. ಸೊ ಈ ಕ್ವಾಂಟಿಟಿ ಬಂದು 3 ಮಾವಿನಕಾಯಿಗಳನ್ನ ತೊಗೊಂಡಿದ್ದೀನಿ. ತೋತಾಪುರಿ ಆದಷ್ಟು ಈ ಥರ ಐಟಮ್ಸ್ನೆಲ್ಲ ಮಾಡಲಿಕ್ಕೆ ತೋತಾಪುರಿ ಮಾವಿನಕಾಯಿನ ಪ್ರಿಫರ್ ಮಾಡಿ, ಬಿಕಾಸ್ ಅದು ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಆ್ಯಂಡ್ ಇಟ್ಸ್ ಈಸಿಲಿ ಅವೈಲಬಲ್, ಬೇಗ ಸಿಗುತ್ತೆ ರಾದರ್ ದನ್ ಎನಿ ಅದರ್ ಮ್ಯಾಂಗೋಸ್. ಸೊ ಇದು ಇಂಚಲ್ ಕಾದಂಗೆ ತುಂಬ ತೆಳ್ಳಗೆ ಆಗ್ತಾ ಇದೆ. ನೀವು ನೋಡ್ಬೋದು ಎಷ್ಟು ನೀರು ಬಿಟ್ಕೊತಾ ಇದೆ. ಸೊ ಇದೊಂದು 15 ಮಿನಿಟ್ಸ್, ಹಾರ್ಡ್ಲಿ 15 ಮಿನಿಟ್ಸ್ ತೊಗೊಳುತ್ತೆ ಗೈಸ್. ಯಾವ ಕಾರಣಕ್ಕೂ ಅರ್ಲಿ ಆಗಲಿ ಅಂತ ನೀವು ಬಿಸಿ ಊರಿಲಿ ಇಟ್ಕೋಬೇಡಿ. ಚಿಕ್ಕ ಊರಿಲೇ ಇಟ್ಬಿಟ್ಟು ಇದನ್ನು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಇದನ್ನು ಬಾಡಿಸ್ತಾ ಹೋಗಬೇಕು. ಆ್ಯಂಡ್ ಈ ರೀತಿ ತೊಗೊಂಡು ನೀವು ಪಾಕ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದೇಳೆ ಪಾಕ ಬರೋದು. ಸೊ ಎಷ್ಟು ನೋಡ್ತಾ ಇದ್ದೀರಾ ಯಾವ ರೀತಿ ಆಗ್ತಾಯಿದೆ ಅಂತ. ನೀವೇನಾದ್ರು ದಪ್ಪೂರಲ್ಲಿ ಇಟ್ಟರೆ ಪಾಕ ಬೇಗ ಬರುತ್ತೆ ಆ್ಯಂಡ್ ಆ ಮ್ಯಾಂಗೋ ನೀಟಾಗಿ ಬೆಂದಿರಲ್ಲ. ಆ ರೀತಿ ಮಾಡಿಕೊಂಡು ನಿಮಗೆ ಇದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಯಾವ ರೀತಿ ಹೇಳ್ತೀನಿ ಅದೇ ಮೆಥಡ್ಸ್ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಹೋಗಲಿ. ಆ್ಯಂಡ್ ದ ಸೇಮ್ ಬೇಸ್ ನಾನು ಯಾವ ರೀತಿ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ. ಅದಿಷ್ಟು ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಈ ಒಂದು ಸತಿ ಇದನ್ನು ಮಾಡ್ಕೊಂಡು ತಿಂದರೆ ಯೂಶ್ವಲಿ ಮನೇಲಿ ಏನಾರ ಮಕ್ಕಳು ಆ್ಯಂಡ್ ಮ್ಯಾಂಗೋ ಲವರ್ಸ್ ಇದ್ದರೆ ಕಂಪಲ್ಸರಿ ಅವ್ರು ನಿಮ್ಮನ್ನು ಕೇಳಿ ಇದೇ ಡಿಶ್ ಬೇಕು ಅಂತ ಮಾಡಿಸ್ಕೊತಾರೆ. ಜಸ್ಟ್ ಬಿಡದೆ ಕೈ ಆಡಿ ಗೈಸ್ ಅಷ್ಟೇ. ನೀವು ಇನ್ ಕೇಸ್ ಪೌಡರ್ ಮಾಡಿ ಶುಗರ್ನ ಹಾಕ್ಕೊಂಡಿದ್ರೆ ಈ ರೀತಿ ಕೈ ಆಡೋ ನೆಸಿಟಿ ಇರಲ್ಲ. ನೀವು ಸ್ವಲ್ಪ ಟೈಮ್ ಕೊಟ್ಟು ಕೈ ಆಡ್ಬೋದು. ನಾನು ದಪ್ಪ ಸಕ್ಕರೆನೇ ಹಾಕಿರೋದ್ರಿಂದ ಅದು ನೀಟಾಗಿ ಮೆಲ್ಟ್ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಈ ರೀತಿ ಕೈ ಆಡ್ತಾ ಇದ್ದೀನಿ. ಆ್ಯಂಡ್ ಅದನ್ನು ನಾನು 20 ಮಿನಿಟ್ಸ್ ಸಪ್ರೇಟಾಗಿ ಕೂಡ ತೆಗ್ದಿಕ್ಕಿದ್ದೆ ಫಾರ್ ದ್ಯಾಟ್ ಟು ಮೆಲ್ಟ್. ಆ್ಯಂಡ್ ಎಲ್ಲ ಒಂದೊಳ್ಳೆ ಅದಕ್ಕೆ ಬಂದು ಕೂಡ್ಕೊಳ್ಳಿ ಅಂತ ನಾವು ಅದನ್ನ ಸಪ್ರೇಟಾಗಿ ತೆಗ್ದಿರ್ತೀವಿ. ಇದು ಬೇಗ ಆಗುವಂಥ ರೆಸಿಪಿ ಗೈಸ್, ಈಸಿ ರೆಸಿಪೀಸ್. ಆ್ಯಂಡ್ ಮ್ಯಾಂಗೋ ಸೀಸನ್ ಮುಗಿಯೋದಕ್ಕೂ ಮುಂಚೆ ಮಾಡ್ಕೊಳ್ಳಿ, ತಿನ್ನಿ. ಆ್ಯಂಡ್ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಎನಿಬಡಿ ವಾಂಟ್ಸ್ ಟು ಟೇಸ್ಟ್ ಬ್ಯಾಂಗ್ಳೂರಲ್ಲಿದ್ದರೆ ಯು ಕ್ಯಾನ್ ಮೆಸೇಜ್ ಮೀ. ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಫಾರ್ ಶೂರ್ ನಾನು ನಿಮ್ಗೆ ಯಾವ ಡಿಶ್ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಅದೇ ಡಿಶ್ನ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಆದಷ್ಟು ಐ ವಿಲ್ ಸಿ ಟು ದ್ಯಾಟ್ ಯು ಗೈಸ್ ವಿಲ್ ಟೇಸ್ಟ್ ಅಂತ ಹೇಳಿ. ಸೊ ನಾನಿರೋದು ಬ್ಯಾಂಗ್ಳೂರಲ್ಲಿ, ರಾಜಾಜಿನಗರ್. ಸೊ ಎನಿವನ್ ನಿಯರ್ ಬೈ ವಾಂಟ್ ಟೇಸ್ಟ್ ಮೈ ಡಿಶ್ ಮೇಡ್ ಬೈ ಮೈ ಹ್ಯಾಂಡ್, ಯು ಕ್ಯಾನ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಇದಾಗ್ತಾ ಇದೆ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಆಲ್ಮೋಸ್ಟ್ ಇಟ್ ಈಸ್ ಡನ್ ಅನ್ನೋ ಟೈಮಲ್ಲಿ ಸ್ವೀಟರ್ ಮೇಲೆ ಏಲಕ್ಕಿ ಹಾಕಲಿಲ್ಲ ಅಂದರೆ ಆ ಒಂದು ಫ್ಲೇವರೇ ಸಿಗಲ್ಲ ಆ್ಯಂಡ್ ಕಂಪ್ಲೀಟ್ ಅಂತಲೇ ಅನಿಸಲ್ಲ ಸ್ವೀಟ್. ಯು ಫೀಲ್ ಸಮಥಿಂಗ್ ಈಸ್ ಮಿಸ್ಸಿಂಗ್. ಸೊ ಅಟ್ ದ ಲಾಸ್ಟ್ ಸ್ವಲ್ಪ ಏಲಕ್ಕಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ, ವೆರಿ ಲಿಟಲ್. ಇದು ಕೂಡ ನಿಮಗೆ ಮಾರ್ಕೆಟಲ್ಲಿ ಈಸಿಲಿ ಅವೈಲೇಬಲ್ ಇದೆ, ರೆಡಿ ಇದೆ. ವಿತೌಟ್ ಫ್ರೀಸರ್ ಕೂಡ ನೀವು ಹೊರಗಡೆ ಫಾರ್ ಲಾಂಗ್ ಟೈಮ್ ಸ್ಟೋರ್ ಮಾಡ್ಬೋದು. ಸೊ ಗೈಸ್ ನಾನು ಯಾವುದೇ ರೀತಿ ಪ್ರಮೋಷನ್ಸ್ ಏನು ಮಾಡ್ತಾ ಇಲ್ಲ. ಎವ್ರಿಥಿಂಗ್ ಇಸ್ ಜಸ್ಟ್ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಆ ಏಲಕ್ಕಿ ಹಾಕಿದ್ಮೇಲೆ ಅದ್ರ ಫ್ಲೇವರ್ ಇಸ್ ಡಿಫ್ರೆಂಟ್. ಇನ್ನೇನು ಗೈಸ್ ಇನ್ನೊಂದು 2 ಮಿನಿಟ್ಸ್ ಆಗ್ತಾ ಇದೆ, ನೀವು ನೋಡ್ಬೋದು. ನೋಡಿ ಗೈಸ್ ಈ ರೀತಿ ಫಿಲ್ ಮಾಡಿದ್ರೆ ನಿಮಗೆ ಒಂದು ಲೈನ್ ಥರ ಬರುತ್ತೆ. ಅದು ಬಂದರೆ ಒಂದೆಳೆ ಪಾಕ ಅಂತ. ನೀವು ಆ ರೀತಿ ಫುಲ್ ಮಾಡಿದಾಗ 2 ಬಂದರೆ 2 ಎಳೆ ಪಾಕ. ಯಾಕೆ ಹೇಳ್ತಾ ಇದ್ರೆ ನಾನು ಫ್ಯೂಚರ್ ವೀಡಿಯೋಸಲ್ಲಿ ಸ್ವೀಟ್ಸ್ ಎಲ್ಲ ಮಾಡಿ ಅಪ್ಡೇಟ್ ಮಾಡಬೇಕಾದ್ರೆ 1 ಎಳೆ 2 ಎಳೆ ಪಾಕ ಅಂದರೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು 2 ಮಿನಿಟ್ಸ್ ಅಲ್ಲಿ ಜಸ್ಟ್ ಗಿವ್ ಇಟ್ ಎ ವೆರಿ ಗುಡ್ ಮಿಕ್ಸ್ ಆ್ಯಂಡ್ ಸ್ಟವ್ನ ನಾನು ಆಫ್ ಮಾಡ್ಕೊತೀನಿ.
ಸೊ ಇವಾಗ ಇದಾಗಿದೆ, ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ನೋಡಿದ್ರಲ್ಲ ಯಾವ ರೀತಿ ಅಂತ. ಈ ಒಂದು ಸ್ವೀಟ್ ಮ್ಯಾಂಗೋ ಜಾಮ್ ರೆಸಿಪಿನ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ಡಿಶ್ನ ನಾನು ಮಾಡಿ ತೋರಿಸ್ಬೇಕು ಅಂತ ಇದೆ ಅದನ್ನು ಕಮೆಂಟ್ ಸೆಕ್ಷನ್ 60 ಫಾರ್ ಶೋರ್ ನಾನು ಅದನ್ನೇ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಷ್ಟು ಟೇಸ್ಟಿಯಾಗಿ ನನಗೆ ಮಾಡ್ಲಿಕ್ಕೆ ಸರಿ ಅಷ್ಟು ಟೇಸ್ಟಿಯಾಗಿ ಮಾಡಿ. ಆ್ಯಂಡ್ ಬೆಸ್ಟ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಈಸಿ ವೇಸ್, ಲೈಕ್ ನಾನ್ ಕುಕ್ ಮಾಡೋಕ್ಕೆ ಬರ್ದೇ ಇರೋರು ಕೂಡ ಕುಕಿಂಗ್ ಈಸ್ ಈಸಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನನ್ನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.